ಪೂಜಾ ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥ ತಾಲೂಕಿನ ಎಲ್ಲ ಕನ್ನಡ ಮನಸ್ಸುಗಳು, ಹಾಗೆ ಮದ್ದೂರು ಪುರಸಭೆಯವರ ಒಂದು ನೇತೃತ್ವದಲ್ಲಿ, ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಗೌರವ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪಣ್ಣದೊಡ್ಡಿ ಹರ್ಷ ಅವರ ನೇತೃತ್ವದಲ್ಲಿ, ಹಾಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಕೋಣಸಾಲೆ ಸುನೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಇಂದು ತಾಲೂಕಿನಾದ್ಯಂತ 5 ದಿನಗಳ ಕಾಲ ಮದ್ದೂರು ತಾಲೂಕಿನಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕನ್ನಡ ರಥ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲ ಕನ್ನಡ ಮನಸ್ಸುಗಳನ್ನ ಆಹ್ವಾನವನ್ನ ನೀಡುತ್ತಾ ಇಂದು ಮದ್ದೂರು ಪಟ್ಟಣವನ್ನ ಪ್ರವೇಶ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿಯ ಕನ್ನಡ ರಥಕ್ಕೆ ಅದ್ದೂರಿಯಾಗಿ ಸ್ವಾಗತವನ್ನ ಮಾಡೋದ್ರ ಮುಖಾಂತರ ಈ ಒಂದು ಕನ್ನಡ ರಥದ ಸ್ವಾಗತ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ಮೀರಾ ಸೋಲಿಂಗ ಮೇಡಮ್ ಅವರು ಕೂಡ ಈ ಒಂದು ರಥಯಾತ್ರೆಯ ಈ ಒಂದು ಸ್ವಾಗತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ರೈತ ಮುಖಂಡರಾಗಿರ್ತಕ್ಕಂಥ ಶ್ರೀಮತಿ ಸುಗಂಧಾ ಜಿಲ್ಲಾಮಟ್ಟವರು ಕೂಡ ಈ ಒಂದು ಎಲ್ಲರನ್ನು ಈಗ ಯಾರು ಹೆಸರು ಸಿಗ್ತಾನೋ ಅಥವಾ ಯಾರು ಹೆಸರು ಬಿಟ್ಟಿದ್ರೆ ದಯಮಾಡಿ ತಿಳ್ಕೋಬಾರ್ದು. ಎಲ್ಲರನ್ನು ಕೂಡ ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಈ ಒಂದು ರಥವು ಪೇಟೆ ಬೀದಿ ಮುಖಾಂತರ ಚಲಿಸಲಿದೆ. ಸಾರ್ವಜನಿಕರು ಎಲ್ಲ ಜೊತೆಗೂಡಿ ಈ ಒಂದು ರಥವನ್ನ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಬೀಳ್ಕೊಡಬೇಕು ಅಂತ ಸರ್ ಅಗ್ಲೇರಿ
ಘಟಕ ಹಾಗೂ ಮದ್ದೂರು ಘಟಕ ತುಂಬುವುದರ ಧನ್ಯವಾದಗಳನ್ನ ತಿಳಿಸ್ತೇವೆ. ಈ ಒಂದು ಸುಂದರ ಸ್ಥಳವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಮದ್ದೂರು ತಾಲೂಕಿನ ಎಲ್ಲ ಸಹೃದಯ ಕನ್ನಡ ಮನಸ್ಸುಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ತುಂಬುವುದರ ಧನ್ಯವಾದಗಳನ್ನ ತಿಳಿಸ್ತಾ ಇದೆ. ಈ ಎಲ್ಲ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥ ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ಸದಸ್ಯರು ಹಾಗೆ ಅಲ್ಲಿಯ ಮುಖ್ಯಾಧಿಕಾರಿಗಳು ಎಲ್ಲ ಆಡಳಿತ ವರ್ಗ ಅಧಿಕಾರಿ ವರ್ಗದವರಿಗೆ ತುಂಬುವುದಿಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ದಯವಿಟ್ಟು ಬೇಗ ಬನ್ನಿ ಪಾಪ, ಬಂದ್ರೆ ಬೇಗ, ಮಳೆ ಬಂದ್ರೆ ಕಷ್ಟ ಆಗುತ್ತೆ, ಕಳಿಸಿದ್ದಾರೆ ಅವ್ರನ್ನ ಬೇಗ. ಎಲ್ಲ ಶಾಲೆಯ ಮುಖ್ಯಸ್ಥರು, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಕನ್ನಡ ಸಂಘಟನೆಯ ಎಲ್ಲ ಸರ್ವ ಸದಸ್ಯರು, ಪದಾಧಿಕಾರಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕ ಮದ್ದೂರು ಇವರ ವತಿಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ತಾವೆಲ್ಲರೂ ಕೂಡ ಇದೇ ತಿಂಗಳನ್ನ 20, 21, 22 ನಡೀತಕ್ಕಂಥ ಅಖಿಲ ಭಾರತ ಕನ್ನಡ